3 minutes ಅಲ್ಲಿ 50+ ಜನ ಇದ್ರು, ಕಸ್ಟಮರ್ಸ್ 3 ಜನ ಇದ್ರು. ಬಟ್ ಹಾಗೆ 3 minutes ಅಲ್ಲಿ 50+ ಜನ, ಅದು ಲೋಕಲ್ಸ್ ಅಲ್ಲ, ಸಾಲ್ಮಾರ ಕಬ್ಬ ಆಚೆಯಿಂದ ಬಂದವರು. 3 minutes ಅಲ್ಲಿ ಅಷ್ಟು ಬೇಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ಗೆ ಬರ್ಲಿಕ್ಕೆ 3 ಗಂಟೆ ಆಗಿದೆ. ಲೋಕಲ್ಸ್ ಯಾರು ಇರಲಿಲ್ಲ. ಕರ್ನಾಟಕ ಮರೆಲ್ಲ ಅವರೇ ನಮ್ಗೊಂದು 5-10 ಜನ ಸಪೋರ್ಟ್ ನಿಂತದ್ದು, ಮುಸ್ಲಿಮ್ಸೇ. ಇಲ್ಲಾಂದ್ರೆ ಅಂಗಡಿ ಒಳಗೆ ಇದ್ದಾಗೆ ಏನು ಸಹ ಮಾಡ್ತಿದ್ರು, ಹಾಗೆ ಆಗಿತ್ತು. ಒಂದು 10 minutes ಅಲ್ಲಿ 100+ ಜನ ಇದ್ರು. ಅವರು ಆಧಾರ್ ಕಾರ್ಡ್ ಅಲ್ಲ, ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಲ್ಯಾಮಿನೇಷನ್ ಮಾಡಿ ಕೊಟ್ಟ ನಂತರ ಬರ್ತ್ ಸರ್ಟಿಫಿಕೇಟ್ ಮಾಡುವಾಗ ಸ್ವಲ್ಪ ಅದು ಮುದ್ದೆ ಆಯಿತು. ಹಾಗೆ ನಾನು ಹೇಳಿದೆ ಅವರಿಗೆ ಬೇರೆ ಅಪ್ಲೈ ಮಾಡಿ ಕೊಡ್ತಾರೆ. ಈಗ ದುಡ್ಡು ಇಲ್ಲಾಂದ್ರೆ ನನಗೆ 10,000 ಕೊಡಿ. ಫಸ್ಟ್ ಫೋನಲ್ಲಿ ನನಗೆ 10,000 ಅಲ್ಲ, ನಾನು ಆಫೀಸಲ್ಲಿ ಇರಲಿಲ್ಲ ಅವರು ಬರೋದು. ನಾನು 1 ಗಂಟೆಗೆ ಹೋಗಿ ಅವರನ್ನು ಕರೆದು ಅಲ್ಲಿ ವೆಯ್ಟ್ ಮಾಡಿದ್ದು. ಸುಮಾರು 1 ಗಂಟೆ ಅಲ್ಲಿ ವೆಯ್ಟ್ ಮಾಡಿ ಅವರು ಬರಲೇ ಇಲ್ಲ. ಮತ್ತೆ 4:15ಗೆ ಬಂದು ಅವರು ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ 1 ಗಂಟೆಗೆ ಅವರು ಹೋಗುವಾಗಲೇ ಅದು ಮುದ್ದೆ ಅದಕ್ಕೆ ನೋಡಿ ಹೋದವರು 4:15 ತನಕ ಅವರು ಬರಲೇ ಇಲ್ಲ. ಮತ್ತು 4:15 ನಂತರ ಸ್ಟಾಫ್ ನನಗೆ ಫೋನ್ ಮಾಡಿ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಫೋನಲ್ಲಿ ನನಗೆ ಈಗಲೇ ಕೊಡಿ, ಇಲ್ಲಾಂದರೆ 10,000. ಅಲ್ಲಿ ಹೋದ ನಂತರ ಅವ್ರಿಗೆ ಬೇರೆ 20,000 ಈಗ ಕೊಡಿ, ನನಗೆ ಡಾಕ್ಯುಮೆಂಟ್ ಈಗ ಬೇಕು. ಅವರು ನಮ್ಮೆಲ್ಲ ಮಾಲಿಂಗೇಶ್ವರ ಕಾಪಾಡಿ. ಇಲ್ಲಂದರೆ ನಾನು ಮತ್ತೆ ಇನ್ನೊಂದು ಅವರ ಶಕ್ತಿಗಳು ಮತ್ತು ಹಾಕಿ ಇವರು ನನಗೆ ಯಾವ ಜಾತಿ ಯಾವ ನನಗೆ ಪರ್ಸ್ನಲ್ ಆಗಿ ಸದಾಶಿವ ಎಲ್ಲರೊಟ್ಟಿಗೆ ಹಾರ್ಮೋನಿಯಸ್ ಆಗಿ ಇರೋದು. ಅವರು ಅರ್ಥಕ್ಕಿತ್ತು ಅವರಿದ್ದು ಅವ್ರು ಬಿಡಲಿಲ್ಲ ಮಾವಿಗೆ. ಅವರ ಹೆಸರು ಹಾಕ್ತಾರೆ ನೀವು ಎಲ್ಲರೂ ಅವರು ಚಕ್ಕಗಳು ಹಾಗೆ ಹೀಗೆ ಅಂತೇಳಿ ಅವರು ಯಾಕಂದರೆ ನಮ್ಗೆ ಇದು ಮಾಡಿದ್ರು. ಇವತ್ತು ಬೆಳಿಗ್ಗೆ ಹೇಳೋದು ಒಂದು ಪುತ್ತೂರಲ್ಲಿ ಇಂದು ಮುಸ್ಲಿಮರಲ್ಲಿ ಒಳ್ಳೆಯ ಹೆಸರಿದ್ದ ಮನುಷ್ಯ ಇಲ್ಲೇ ಹೊರಗೆ ನಾನು ತಿಥಿ ಮಾಡಿಕೊಳ್ಳುವಾಗ ನಿಲ್ಲಿಸಿದ್ರು. ಎಲ್ಲ ಈಗ ಆಗುವಂತಿತ್ತು ನೋಡಿ ಬೈದರೆ ಸಾಯಂಕಾಲ ನಿಮಗೆ ನಾನು ಒಂದು ಕೆಲಸ ನಿನ್ನೆ ತನಕ ಇರಲಿಲ್ಲ. ಅಲ್ಲ, ಆಗಿದೆ 307 ಇವರ ಮೇಲೆ ಹಾಕಿದ್ದು, ಅವರ ಮೇಲೆ 307 ಹಾಕಿದ್ದು. ಅವರಲ್ಲಿ ಬೇಯ್ಲೇಬಲ್ ಕೇಸ್ ಇರುತ್ತೆ, ಇವ್ರದ್ದು ನಾನು ಬೇಯ್ಲೇಬಲ್. ಹೌದು, ನಿನ್ನೆ DSP ನಾವು ಮಾತಾಡಿದೆ ಅಲ್ಲ, ಅವರ ಮೇಲೆ 307 ಹಾಕಬೇಕು ಅಂತ ನಾವು ಇದು ಮಾಡೋದು. ಈಗ ಆ ಘಟನೆ ಆಗಲಿಕ್ಕೆ ಕಾರಣ ಅವರು ಬಂದು ಅಂಗಡಿ ಒಳಗಡೆ ಬಂದು ಇವರಿಗೆ ಅಟ್ಯಾಕ್ ಮಾಡಿದ್ದು. ಬಂದ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಇವರದಕ್ಕೆ ಪ್ರತಿರೋಧ ಕೊಟ್ಟಿದ್ದಾರೆ ಹೊರತು ಇವರಾಗಿ ಹೋಗಲಿಲ್ಲ ಅಂತ ಅವ್ರು ಹೇಳೋದು.